ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಏಪ್ರಿಲ್ ತಿಂಗಳ ಧನಸ್ಸು ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಕುಜಗ್ರಹ ಕಟಕ ರಾಶಿಗೆ, 13ನೇ ತಾರೀಕಿನಂದು ರವಿಗ್ರಹ ಮೇಷರಾಶಿಗೆ ಪ್ರವೇಶವನ್ನು ಮಾಡುತ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ನಿಮಗೆ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಾರ್ಚ್ ತಿಂಗಳ 29ನೇ ತಾರೀಖಿನಂದು ಶನಿಗ್ರಹ ಬದಲಾವಣೆಯನ್ನು ಹೊಂದಿರುವಂಥದ್ದು. ಇದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರವೇ. ನಿಮಗೆ ಈಗ ಚತುರ್ಥ ಭಾವದಲ್ಲಿ ಶನಿಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಚತುರ್ಥ ಭಾವದಲ್ಲಿ ಶನಿಗ್ರಹ ಇರುವಾಗ ಏನೇನು ಫಲಪ್ರಾಪ್ತಿಯಾಗುತ್ತೆ, ಮತ್ತೆ ನೀವು ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಂಡಂತಹ ಪಕ್ಷದಲ್ಲಿ ನಿಮಗೆ ಯಾವುದೇ ಸಮಸ್ಯೆಗಳು ಉಂಟಾಗುವುದಿಲ್ಲ ಇತ್ಯಾದಿ ವಿಚಾರಗಳನ್ನು ನಾವು ಕೊನೆಯಲ್ಲಿ ವಿಮರ್ಶೆ ಮಾಡೋಣ. ಮೊದಲಿಗೆ ನಿಮಗೆ ಈ ತಿಂಗಳಲ್ಲಿ ಉಳಿದಂತಹ ಎಲ್ಲ ಗ್ರಹಗಳಿಂದ ಏನೇನು ಫಲ ಪ್ರಾಪ್ತಿಯಾಗುತ್ತೆ ನೋಡೋಣ. ಕೊನೆಗೆ ಈ ಶನಿಗ್ರಹದ ವಿಚಾರವನ್ನು ನೋಡೋಣ. ಈ ತಿಂಗಳಲ್ಲಿ ಶುಕ್ರಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಸದ್ಬುದ್ಧಿಂ ಬಂಧು ಸನ್ಮಾನಂ ಸ್ತ್ರೀ ಸಂಭಾಷಣ ಸಂಪದಂ ದೇವತಾ ದರ್ಶನಂ ಯಾತ್ರಾಂ ವಿದ್ಯಾಗೋಷ್ಠಿ ಸುಖೇ ಭೃಗವು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಅದಾದಮೇಲೆ ದೇವತಾ ದರ್ಶನಂ ಯಾತ್ರಾಂ, ಒಂದಷ್ಟು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಉಂಟಾಗುತ್ತೆ. ಒಂದಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನೀವು ಮಾಡ್ತೀರಿ. ಈ ರೀತಿಯಾಗಿ ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಹೋದ್ಯೋಗಿಗಳ ಸಹಕಾರ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ ಈ ತಿಂಗಳಲ್ಲಿ. ಇನ್ನು ಈ ತಿಂಗಳಲ್ಲಿ ನೀವು ಒಂದು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಅದು ಯಾವುದು ಅಂತ ಹೇಳಿ ಆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಏನು ಮಾಡ್ಬೇಕು ಹೇಳಿ ಜೋಪಾನವಾಗಿರುವಂಥದ್ದು ಅಂದರೆ ವೈದ್ಯರ ಸಲಹೆ ಸೂಚನೆಗಳನ್ನು ನೀವು ಅನುಸರಿಸಬೇಕು. ಅಂದರೆ ನಿಮಗೆ ಈ ಹಿಂದಿನಿಂದಲೂ ಏನಾದರೂ ಅನಾರೋಗ್ಯದ ಸಮಸ್ಯೆಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ವೈದ್ಯರು ಏನು ಹೇಳಿದಾರೋ ಅದನ್ನು ನೀವು ಚಾಚು ತಪ್ಪದೆ ಪಾಲಿಸಬೇಕು. ಆ ರೀತಿಯಾಗಿ ಒಂದು ಸ್ವಲ್ಪ ಆರೋಗ್ಯದ ಒಂದು ವಿಚಾರದಲ್ಲಿ ನೀವು ಈ ತಿಂಗಳಲ್ಲಿ ಜೋಪಾನವಾಗಿ ಇರಬೇಕಾಗತ್ತೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ನಾವು ಈ ಹಿಂದೆಯೇ ಯೋಚನೆ ಮಾಡಿದಂತೆ ಶನಿಗ್ರಹದಿಂದ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ನಾವು ನೋಡ್ತಾ ಹೋಗೋಣ. ಸ್ವಾಮಿ, ಎಲ್ಲ ಕೂಡ ನಿಮಗೆ ಈಗ ಅರ್ಧಾಷ್ಟಮ ಶನಿ ಅಂತ ಹೇಳುವಂಥದ್ದು ಆರಂಭ ಆಗಿದೆ. ತುಂಬ ಕಷ್ಟ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಏನು ಕತೆ ಇದು? ನಮಗೆ ಸಿಕ್ಕಾಪಟ್ಟೆ ಕಷ್ಟ ಉಂಟಾಗುತ್ತಾ? ಏನಾಗುತ್ತೆ ನಮ್ಮ ಜೀವನದಲ್ಲಿ ಅನ್ನುವಂತಹ ಒಂದು ಸಂಶಯ ನಿಮ್ಮ ಮನಸ್ಸಲ್ಲಿ ಮೂಡಿರುತ್ತೆ ಅಲ್ವಾ? ಆ ವಿಚಾರವನ್ನು ನಾವೀಗ ನೋಡ್ತಾ ಹೋಗೋಣ. ಏನು ಸಿಕ್ಕಾಪಟ್ಟೆ ನಿಮಗೆ ಕಷ್ಟ ಉಂಟಾಗುತ್ತಾ ಅಂತ ಕೇಳಿದರೆ ಅದು ಆ ರೀತಿ ಆಗುವುದಿಲ್ಲ. ಯಾಕೆ ಹೇಳಿ, ನಾನು ವರ್ಷ ಭವಿಷ್ಯವನ್ನು ಹೇಳುವಂತಹ ಸಂದರ್ಭದಲ್ಲಿಯೂ ಕೂಡ ಇದನ್ನು ನಾನು ಯೋಚನೆ ಮಾಡಿದ್ದೇನೆ. ಮೇ ತಿಂಗಳ ಒಂದು ಅರ್ಧದಲ್ಲಿ ಮಧ್ಯಭಾಗದಲ್ಲಿ ಬೃಹಸ್ಪತಿ ಗ್ರಹ ನಿಮಗೆ ಸಪ್ತಮ ಭಾವಕ್ಕೆ ಪ್ರವೇಶವನ್ನು ಮಾಡುತ್ತೆ. ನಿಮಗೆ ಗುರುಬಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಸಂಪೂರ್ಣವಾದ ಗುರುಬಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಅಲ್ಲ ಸ್ವಾಮಿ, ಅದೆಲ್ಲ ಸರಿ, ಗುರುಗ್ರಹದಿಂದ ಒಂದಷ್ಟು ನಮಗೆ ಒಳ್ಳೆ ಫಲ ಎಲ್ಲ ಪ್ರಾಪ್ತಿ ಆಗಬಹುದು, ಅದೆಲ್ಲ ಸರಿ. ಆದರೆ ಶನಿಗ್ರಹ ಚತುರ್ಥ ಭಾವದಲ್ಲಿ ಇರುತ್ತಲ್ಲ, ಈ ಅರ್ಧಾಷ್ಟಮ ಶನಿ ಅಂತ ಹೇಳುವಂಥದ್ದು ಇರುತ್ತಲ್ಲ, ಇದ್ರ ಕತೆ ಏನು? ನಮ್ಗೆ ಸಮಸ್ಯೆ ಉಂಟಾಗುತ್ತಾ ಅಂತ ಕೇಳಿದರೆ ನಿಶೇಷ ದೋಷ ಹರಣೆ ಶುಭವರ್ಧನೆ ಚ ವೀರ್ಯಂ ಗುರೋರಧಿಕಮಸ್ತು ಅಖಿಲ ಗ್ರಹೇಭ್ಯ ಅಂತ ಹೇಳಿರುವಂಥದ್ದು. ಏನು ಹೇಳಿ, ಬೃಹಸ್ಪತಿ ಗ್ರಹ ಒಂದು ತುಂಬ ಚೆನ್ನಾಗಿ ಸ್ಥಿರವಾಗಿಬಿಟ್ಟಿದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಅದು ಉಳಿದಂತಹ ಗ್ರಹಗಳಿಂದ ಉಂಟಾಗುವಂತಹ ಅನಿಷ್ಟ ಫಲಗಳನ್ನು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡುತ್ತೆ. ಜೊತೆಗೆ ತಾನೂ ಕೂಡ ಉತ್ತಮವಾದ ಫಲವನ್ನು ಕೊಡುತ್ತೆ ಅಂತ ಹೇಳಿರುವಂಥದ್ದು. ಹಾಗಾಗಿ ಈ ಚತುರ್ಥ ಭಾವದಲ್ಲಿ ಶನಿಗ್ರಹದ ಸ್ಥಿತಿ ಇದ್ರೂ ಕೂಡ ನಿಮಗೆ ಈ ವರ್ಷದಲ್ಲಿ
ಒಂದು ಮೇ ತಿಂಗಳ ಒಂದು ಮಧ್ಯಭಾಗದಿಂದ ಹಿಡಿದು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುವುದಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ನೀವು ಆ ವಿಚಾರದಲ್ಲಿ ಏನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದರೆ ನೀವು ಇಲ್ಲಿ ಒಂದು ವಿಚಾರವನ್ನು ನೀವು ಗಮನಿಸಬೇಕು. ಅದೇನು ಅಂತ ಹೇಳಿ ಆದರೆ, ನಿಮಗೆ ಶನಿಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡುವಂಥದ್ದು ಯಾವಾಗ ಹೇಳಿ? ಮಾರ್ಚ್ ತಿಂಗಳ 29ನೇ ತಾರೀಖಿನಂದು. ಅಂದರೆ ನಿಮಗೆ ಮಾರ್ಚ್ ತಿಂಗಳ 29ನೇ ತಾರೀಖಿನಿಂದ ಚತುರ್ಥ ಶನಿ, ಅರ್ಧಾಷ್ಟಮ ಶನಿ ಅಂತ ಹೇಳುವಂಥದ್ದು ಆರಂಭ ಆಗುತ್ತೆ. ಗುರುಬಲ ಪ್ರಾಪ್ತಿಯಾಗುವಂಥದ್ದು ಯಾವಾಗಿಂದ ಹೇಳಿ? ಸಂಪೂರ್ಣವಾಗಿ ಒಂದು ಮೇ ತಿಂಗಳ ಮಧ್ಯಭಾಗದಿಂದ. ಹಾಗಾಗಿ ಈ ಮಧ್ಯದ ಒಂದು 45 ದಿನ ಇದೆಯಲ್ಲ, ಈ ಏಪ್ರಿಲ್ ತಿಂಗಳು ಮತ್ತು ಮೇ ತಿಂಗಳ ಒಂದು 15 ದಿನ ಏನಿದೆಯೋ, ಈ ಒಟ್ಟು ಒಂದು 45 ದಿನ ಇದೆಯಲ್ಲ, ಈ 45 ದಿನದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಯಾಕೆ ಹೇಳಿ? ಈ ಅರ್ಧಾಷ್ಟಮ ಶನಿ ಆರಂಭ ಆಗಿರುತ್ತೆ, ಆದರೆ ಇನ್ನೂ ಕೂಡ ಗುರುಬಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗಿರುವುದಿಲ್ಲ. ಆದರೆ ಅದಾದ್ಮೇಲೆ ಆದರೆ ನಿಮಗೆ ಗುರುಗ್ರಹ ಅತ್ಯಂತ ಉತ್ತಮವಾಗಿ ಸ್ಥಿತವಾಗಿರೋದ್ರಿಂದಾಗಿ ಎಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇದರಿಂದ ಉಂಟಾಗುತ್ತಿರುವಂತಹ ಅಶುಭ ಫಲಗಳು ಕೂಡ ಒಂದಷ್ಟು ಮಟ್ಟಿಗೆ ಕಮ್ಮಿ ಆಗುತ್ತೆ. ಹಾಗಾಗಿ ನಾನು ವರ್ಷ ಭವಿಷ್ಯವನ್ನು ಹೇಳುವಂತಹ ಸಂದರ್ಭದಲ್ಲೂ ಹೇಳಿದ್ದೇನೆ ನಿಮಗೆ, ಮೇ ತಿಂಗಳಾದ ಮೇಲೆ ನಿಮಗೆ ಈ ವರ್ಷ ತುಂಬ ಚೆನ್ನಾಗಿದೆ, ಆಯಿತಾ? ಅಲ್ಲಿವರೆಗೆ ಈ ಮಧ್ಯದ ಒಂದು 45 ದಿನ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ, ಒಂದನೇದು. ಎರಡನೇದಾಗಿ ಯಾವುದೇ ದೊಡ್ಡ ದೊಡ್ಡ ವಿಚಾರ ಕೈ ಹಾಕುವುದಕ್ಕೆ ಹೋಗಬೇಡಿ. ಏನಿದೆಯೋ ಜೀವನ ಅದನ್ನು ಹಾಗೆ ಸಾಗಿಸ್ಕೊಂಡು ಹೋಗಿ. ಇದೊಂದು ತಿಂಗಳು, ಆಯಿತಾ? ಇದಾದಮೇಲೆ ಮುಂದಿನ ತಿಂಗಳು ಮೇ ತಿಂಗಳಿಂದಂತೂ ನಿಮಗೆ ಹೇಗೋ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಒಂದು ವಿಚಾರ. ಈಗ ನೀವು ಯಾವ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕು ಅದನ್ನು ನೋಡ್ತಾ ಹೋಗೋಣ. ಈ ಚತುರ್ಥ ಶನಿ ಆರಂಭ ಆಗಿದೆಯಲ್ಲ, ಹಾಗಾಗಿ ಒಂದನೇದಾಗಿ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ, ಇನ್ನು 2.5 ವರ್ಷಗಳ ಕಾಲ, ಆಯಿತಾ? ಇನ್ನೊಂದು, ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ವಂಚನೆಗಳು ಉಂಟಾಗುವುದಕ್ಕೆ ಒಂದು ಚೂರು ಅವಕಾಶ ಅಂತ ಹೇಳುವಂಥದ್ದು ಇರುತ್ತೆ. ಶೂಲವಾತ ಧನಚ್ಛೇದಂ ಭಯಂ ಸ್ವಸ್ಥಾನ ಹಾನಿಕೃತು ಮಸೂರಿಕಾಂ ದೇಹಪೀಡಾಂ ಸೂರ್ಯಪುತ್ರೇ ಚತುರ್ಥಕೆ ಅಂತ ಹೇಳಿರುವಂಥದ್ದು. ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಮುಖ್ಯವಾಗಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ, ಶನಿಗ್ರಹ ಚತುರ್ಥ ಭಾವದಲ್ಲಿ ಇರೋದ್ರಿಂದಾಗಿ, ಆಯಿತಾ? ಇನ್ನೊಂದು 2.5 ವರ್ಷಗಳ ಕಾಲ. ಆದರೆ ನಾನು ಈ ಹಿಂದೆ ಯೋಚನೆ ಮಾಡಿದಂತೆ ಅದ್ರಲ್ಲಿ ಮುಖ್ಯವಾಗಿ ಈ ಒಂದು 45 ದಿವಸಗಳ ಕಾಲ ನೀವು ತುಂಬ ಜೋಪಾನವಾಗಿರ್ಬೇಕು. ಅದಾದ್ಮೇಲೆ ಆದರೆ ನಾನು ಹೇಳಿದ್ದಲ್ಲ, ಹಾಗಾಗಿ ಹೆಚ್ಚಿಗೆ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಎಲ್ಲ ವಿಚಾರದಲ್ಲಿಯೂ ಅಭಿವೃದ್ಧಿ ಅನ್ನುವಂಥದ್ದೇ ಉಂಟಾಗುತ್ತೆ. ಈಗ ಇಷ್ಟೆಲ್ಲ ಹೇಳಿದಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಅನುಮಾನ ಅಂತ ಹೇಳುವಂಥದ್ದು ಮೂಡುತ್ತೆ. ಅದೇನು ಅಂದರೆ, ಅಲ್ಲ ಸ್ವಾಮಿ, ನೀವು ಹೇಳ್ತಾ ಇದ್ದೀರಾ ಈಗ ಚತುರ್ಥ ಶನಿ ಎಲ್ಲ ಆರಂಭ ಆಗ್ತಿದೆ, ಮೇ ಒಂದು ಮಧ್ಯಭಾಗದಿಂದ ಹಿಡಿದು ಗುರುಬಲ ಪ್ರಾಪ್ತಿ ಆಗುತ್ತೆ, ಅಲ್ಲಿಂದ ಮುಂದೆ ನಿಮಗೆಲ್ಲ ಅಭಿವೃದ್ಧಿ ಉಂಟಾಗುತ್ತೆ. ಹೌದು, ನೀವು ಹೇಳುವಂತಹ ಎಲ್ಲ ವಿಚಾರಗಳನ್ನು ಕೂಡ ಒಪ್ಕೊಳ್ಳೋಣ. ಆದರೆ ಈ ಮಧ್ಯದಲ್ಲಿ ಒಂದು 45 ದಿವಸ ಇದೆಯಲ್ಲ ಸ್ವಾಮಿ, ಇದರಲ್ಲಿ ನಮ್ಮ ಕತೆ ಏನು? ಇದ್ರ ಬಗ್ಗೆ ನೀವು ಮಾತಾಡ್ತಿಲ್ಲಲ್ಲ, ಇದ್ರಲ್ಲಿ ನಾವೇನು ಮಾಡೋದು? ಇದ್ರಲ್ಲಿ ನಮ್ಗೆ ಕಷ್ಟ ಉಂಟಾಗುತ್ತಲ್ಲ ಅಂತ ಹೇಳುವಂಥ ಒಂದು ಸಂಶಯ ಉಂಟಾಗುತ್ತಲ್ಲ. ಅದಕ್ಕೆ ನಾನು ಕೆಲವೊಂದಷ್ಟು ಪರಿಹಾರಗಳನ್ನು ನಾನು ನಿಮಗೆ ಹೇಳ್ತೀನಿ. ಆ ಪರಿಹಾರಗಳನ್ನು ನೀವು ಚಾಚು ತಪ್ಪದೆ ಮಾಡಿಕೊಳ್ಬೇಕು. ಆ ರೀತಿಯಾದಂತಹ ಪರಿಹಾರವನ್ನು ನೀವು ಮಾಡಿಕೊಂಡಂತಹ ಪಕ್ಷದಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಯಾಕೆ ಹೇಳಿ? ನೋಡಿ, ನಮಗೆ ಯಾವತ್ತೂ ಕೂಡ ಶಾಸ್ತ್ರಗಳು ಪ್ರಮಾಣ. ಅಲ್ಲಿ ಹೇಳಿದ್ದಾರೆ, ಚತುರ್ಥ ಭಾವದಲ್ಲಿ ಶನಿಗ್ರಹದ ಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಈಗ ನೋಡಿದ್ವಲ್ಲ, ಈ ರೀತಿಯಾದಂತಹ ಒಂದಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಅಲ್ಲಿ ಹೇಳಿದ್ದಾರೆ. ಅದು ಉಂಟಾಗಿಯೂ ಉಂಟಾಗುತ್ತೆ, ನಮ್ಮ ಅನುಭವದಲ್ಲಿಯೂ ಕೂಡ ಇದೆ. ಹಾಗೆಯೇ ಅದೇ ಶಾಸ್ತ್ರದಲ್ಲಿ ನೀವು ಶನಿಗ್ರಹದ ವಿಚಾರದಲ್ಲಿ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಹೇಳಿದಾರಲ್ಲ. ಆ ಪರಿಹಾರ ಮಾಡ್ಕೊಂಡ್ರೆ ಅವಾಗ ನಮಗೆ ಹೆಚ್ಚಿಗೆ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ, ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಲ್ವಾ? ಯಾವತ್ತೂ ಕೂಡ ನಾವು ಯೋಚನೆ ಮಾಡಬೇಕು. ಯಾವಾಗ ಅಂಥೇಳಿ ಆದರೆ ಸಮಸ್ಯೆ ಇದೆ, ಅದಕ್ಕೆ ಪರಿಹಾರನೇ ಇಲ್ಲ. ಇಷ್ಟು ದೊಡ್ಡ ಸಮಸ್ಯೆ ಇದೆಯಲ್ಲ, ಇದು ಪರಿಹಾರನೇ ಇಲ್ವಲ್ಲ ಅಂಥೇಳಿ ಯೋಚನೆ ಮಾಡೋದಕ್ಕೆ ಒಂದು ಅರ್ಥ ಇರುತ್ತೆ. ಏನೋ ಒಂದು ಸಮಸ್ಯೆ ಇರುತ್ತೆ, ಅದು ಪರಿಹಾರನೂ ಇದೆ, ಅವಾಗ ಯೋಚನೆ ಮಾಡುವಂಥದ್ದೇನು? ಆ ಪರಿಹಾರ ಮಾಡ್ಕೊಂಡ್ರೆ ಮುಗಿದೋಯ್ತಲ್ವಾ ಅಲ್ವಾ? ಹಾಗಾಗಿ ಏನು ಪರಿಹಾರ ಮಾಡ್ಕೊಳ್ಬೇಕು, ಏನು ಹೇಳಿದ್ದಾರೆ ಅದನ್ನು ನೋಡ್ತಾ ಹೋಗೋಣ.
ಧೇನುಶಂಖೋ ಋಣರುಚಿವೃಷಃ ಕಾಂಚನಂ ಪೀತವಸ್ತ್ರಂ ಶ್ವೇತಶ್ಚಾಶ್ವಸ್ಸುರಭಿರಸಿತ ಕೃಷ್ಣಲೋಹಂ ಮಹಾಜಃ ಸೂರ್ಯಾದೀನಾಂ ಮುನಿಭಿರುದಿತಾ ದಕ್ಷಿಣಾಸ್ತು ಗ್ರಹಾಣಾಂ ಸ್ನಾನೈರ್ದಾನೈರ್ಹವನ ಬಲಿಭಿಃ ತತ್ರ ತುಷ್ಯಂತಿ ಯಸ್ಮಾತ್ ಅಂತ ಹೇಳಿರುವಂಥದ್ದು. ಅಂದರೆ ಒಂದೊಂದೇ ಗ್ರಹದ ವಿಚಾರದಲ್ಲಿ ಇಲ್ಲಿ ಒಂದೊಂದು ಪರಿಹಾರವನ್ನು ಹೇಳ್ತಾ ಬಂದಿದ್ದಾರೆ. ರವಿಗ್ರಹ ಚೆನ್ನಾಗಿ ಸ್ಥಿರವಾಗಿಲ್ಲ ಅಂತ ಹೇಳಿ ಆದ ಪಕ್ಷದಲ್ಲಿ ಈ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಳ್ಳಿ. ಈ ರೀತಿಯಾಗಿ ಒಂದೊಂದೇ ಗ್ರಹದ ವಿಚಾರದಲ್ಲಿ ಒಂದೊಂದು ಪರಿಹಾರವನ್ನು ಹೇಳ್ತಾ ಬಂದಿದ್ದಾರೆ. ಪ್ರಕೃತವಾಗಿ ನಮಗೆ ಬೇಕಾಗಿರುವಂಥದ್ದು ಈಗ ಶನಿಗ್ರಹ, ಅದು ಚತುರ್ಥ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ ಆ ವಿಚಾರದಲ್ಲಿ ಸುರಭಿಹಿ ಅಸಿತ ಅಂತ ಹೇಳಿರುವಂಥದ್ದು. ಅಂದರೆ ಕಪ್ಪು ಬಣ್ಣದ ಗೋವಿನ ದಾನವನ್ನು ಕೊಡಬೇಕು ಅಂತ ಹೇಳಿರುವಂಥದ್ದು. ಗೋದಾನವನ್ನು ಮಾಡಬೇಕು ಅಂತ ಹೇಳುವಂಥದ್ದು ತಾತ್ಪರ್ಯ. ನೋಡಿ, ಯಾರು ದನವನ್ನು ಸಾಕ್ತಾರೋ, ಯಾರು ಹಸುವನ್ನು ಸಾಕ್ತಾರೋ ಆ ರೀತಿಯಾದಂತಹ ವ್ಯಕ್ತಿಗಳಿಗೆ ಗೋದಾನವನ್ನು ಕೊಡುವಂಥದ್ದು. ಇದರಿಂದ ನಿಮಗೆ ಈ ಶನಿಯಿಂದ ಉಂಟಾಗುವಂತಹ ಒಂದಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ನಿಮಗೆ ಸಾಮರ್ಥ್ಯ ಇದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಗೋದಾನವನ್ನು ಕೊಡುವಂಥದ್ದು ತುಂಬ ಒಳ್ಳೆಯದು. ಅಥವಾ ಯಾವುದು ಗೋಶಾಲೆಗಳಿಗೆ ಗೋದಾನವನ್ನು ಕೊಡುವಂಥದ್ದು ಇರಬಹುದು, ಆ ರೀತಿಯಾಗಿಯೂ ಕೂಡ ಮಾಡಬಹುದು. ಇಲ್ಲ ಸ್ವಾಮಿ, ನಮಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಉಂಟಾಗುತ್ತೆ, ಅಷ್ಟೊಂದು ಸಾಮರ್ಥ್ಯ ಅಂತ ಹೇಳುವಂಥದ್ದು ನಮ್ಮಲ್ಲಿ ಇಲ್ಲ ಅಂಥೇಳಿ ಆದ ಪಕ್ಷದಲ್ಲಿ ಆದಷ್ಟು ನೀವು ಗೋವಿನ ಸೇವೆಯನ್ನು ಮಾಡಬೇಕು. ಗೋವಿಗೆ ಹೇಗೋ ಮನೆಯ ಮುಂದೆಲ್ಲ ಗೋವುಗಳು ಸಿಗ್ತಾ ಇರ್ತವೆ, ಗೋವಿಗೆ ಆಹಾರವನ್ನು ನೀಡಿ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು. ಆದಷ್ಟು ಗೋ ಸೇವೆಯನ್ನಾದರೂ ನೀವು ಮಾಡಬೇಕು. ಇದರಿಂದ ನಿಮಗೆ ಶನಿಯಿಂದ ಉಂಟಾಗುವಂತಹ ಸಮಸ್ಯೆ ಅಂತ ಹೇಳುವಂಥದ್ದು ಬಗೆಹರಿಯುತ್ತೆ. ಇನ್ನು ಶನಿಗ್ರಹದ ವಿಚಾರದಲ್ಲಿ ನಿಜಾನಾಂ ಅನ್ನದಾನಂ ಸ್ಯಾತ್ ಅಂತ ಹೇಳಿರುವಂಥದ್ದು. ಹಾಗಾಗಿ ಅನ್ನದಾನವನ್ನು ಮಾಡಬೇಕು. ಮುಖ್ಯವಾಗಿ ಎಲ್ಲಿ ಅನ್ನದ ಅವಶ್ಯಕತೆ ಇರುತ್ತೋ ಅಂತಹ ಸ್ಥಳದಲ್ಲಿ ಅನ್ನದಾನವನ್ನು ಮಾಡಬೇಕು. ವೃದ್ಧಾಶ್ರಮಗಳಾಗಿರಬಹುದು ಅಥವಾ ಅನಾಥಾಶ್ರಮಗಳಾಗಿರಬಹುದು, ಇಂತಹ ಸ್ಥಳದಲ್ಲಿ ನೀವು ಅನ್ನದಾನವನ್ನು ಮಾಡುವಂಥದ್ದು ತುಂಬ ಒಳ್ಳೆಯದು. ಅಲ್ಲೂ ಅಷ್ಟೇ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅನ್ನದಾನವನ್ನು ಮಾಡಿ. ನನಗೆ 1 ತಿಂಗಳು ಅನ್ನದಾನವನ್ನು ಮಾಡುವಷ್ಟು ಸಾಮರ್ಥ್ಯ ನನಗಿದೆ ಅಂಥೇಳಿ ಆದ ಪಕ್ಷದಲ್ಲಿ 1 ತಿಂಗಳು ಮಾಡಿ. ಇಲ್ಲ 1 ದಿನ ಅನ್ನದಾನವನ್ನು ಮಾಡುವಂತಹ ಸಾಮರ್ಥ್ಯ ನನಗಿದೆ ಅಂಥೇಳಿ ಆದ ಪಕ್ಷದಲ್ಲಿ 1 ದಿನ ಮಾಡಿ. ಇಲ್ಲ ಅದು ಕೂಡ ಕಷ್ಟ ಆಗುತ್ತೆ ಅಂಥೇಳಿ ಆದ ಪಕ್ಷದಲ್ಲಿ ಏನಾಗುತ್ತೆ ನಿಮ್ಮ ಕೈಯಿಂದ, ಅಂದರೆ 1 ಮೂಟೆ ಅಕ್ಕಿಯನ್ನು ಕೊಡುವುದಕ್ಕೆ ನಿಮ್ಗೆ ಸಾಮರ್ಥ್ಯ ಇದೆಯಾ, ಅದನ್ನು ಮಾಡಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಇದರಿಂದ ಕೂಡ ನಿಮಗೆ ಶನಿಗ್ರಹದಿಂದ ಪ್ರಾಪ್ತಿಯಾಗುವಂತಹ ಅನಿಷ್ಟ ಫಲಗಳು ಅಂತ ಹೇಳುವಂಥದ್ದು ಕಮ್ಮಿ ಆಗುತ್ತೆ. ಇನ್ನು ನಾನು ಒಂದು ಶ್ಲೋಕವನ್ನು ನಿಮಗೆ ಹೇಳಿಕೊಡ್ತೀನಿ. ಈ ಶ್ಲೋಕ ನೀವು ಕೂಡ ಈ ಮುಂಚೆ ಕೇಳಿರ್ತೀರಿ. ಈ ಶ್ಲೋಕವನ್ನು ನೀವು ಪ್ರತಿದಿನ ಕನಿಷ್ಠ ಪಕ್ಷ 10 ಬಾರಿ ಆದರೂ ಪಠಣೆಯನ್ನು ಮಾಡಬೇಕು. ಅದರಲ್ಲೂ ಕೂಡ ಈ 45 ದಿನಗಳ ಕಾಲ ನಾನು ಈಗ ಹೇಳಿರುವಂಥ ಎಲ್ಲ ಪರಿಹಾರಗಳನ್ನು ಕೂಡ ನೀವು ತಪ್ಪದೇ ಮಾಡಬೇಕು. ಆಯಿತಾ? ಇದನ್ನು ಮಾಡೋದ್ರಿಂದಾಗಿಯೂ ಕೂಡ ಶನಿಗ್ರಹದಿಂದ ಪ್ರಾಪ್ತಿಯಾಗುವಂತಹ ಶುಭ ಫಲ ಅಂತ ಹೇಳುವಂಥದ್ದು ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಈ ಶ್ಲೋಕವನ್ನು ಪ್ರತಿದಿನ ಕನಿಷ್ಠ ಪಕ್ಷ 10 ಬಾರಿಯಾದರೂ ಪಠಣೆಯನ್ನು ಮಾಡುವಂಥದ್ದು. ಆಯಿತಾ? ಈಗ ನಾವು ಪರಿಹಾರವನ್ನು ಕೂಡ ನೋಡಿದ್ವಿ ಅಲ್ವಾ? ಏನು ಪರಿಹಾರನೇ ಇಲ್ಲದೆ ಇರೋ ಪಕ್ಷದಲ್ಲಿ ನೀವು ಹೆದರ್ಕೊಳ್ಬೇಕಾಗ್ತಿತ್ತು. ಇದಿಷ್ಟು ಕೂಡ ಒಂದು ವಿಚಾರ ಆದರೆ, ಇನ್ನೊಂದು ವಿಚಾರವನ್ನು ನಾನಿಲ್ಲಿ ನಿಮಗೆ ಹೇಳಬೇಕು. ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಅದೇನು ಹೇಳಿ? ಶನಿವದ್ ರಾಹು ಕುಜವದ್ ಕೇತು ಅಂತ. ಅಂದರೆ ಈ ರಾಹುಗ್ರಹ ಏನಿದೆಯೋ ಅದು ಶನಿಯ ರೀತಿಯೇ ಫಲವನ್ನು ಕೊಡುತ್ತೆ ಅನ್ನುವಂತಹ ಒಂದು ವಿಚಾರ. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಆದರೆ, ನೋಡಿ, ನಿಮಗೆ ಈಗ ರಾಹುಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತವಾಗಿದೆ. ಮೇವರೆಗೂ ಕೂಡ ರಾಹುಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಶನಿಗ್ರಹ ಇಲ್ಲಿವರೆಗೂ ಕೂಡ ತೃತೀಯ ಭಾವದಲ್ಲಿ ಸ್ಥಿತವಾಗಿತ್ತು. ಈಗ ಏನಾಗುತ್ತೆ ಈ ವರ್ಷದಲ್ಲಿ ಅಂತ ಹೇಳಿ ಆದರೆ, ಶನಿಗ್ರಹ ನಿಮಗೆ 4ನೇ ಮನೆಗೆ ಹೋಗುತ್ತೆ, ರಾಹುಗ್ರಹ ನಿಮಗೆ 3ನೇ ಮನೆಗೆ ಬರುತ್ತೆ. ಅಲ್ಲಿ 3ನೇ ಮನೆಯಲ್ಲಿ ಶನಿಗ್ರಹದ ಸ್ಥಿತಿ ಇಲ್ಲದೇ ಇದ್ರೂ ಕೂಡ ರಾಹುಗ್ರಹ ಬರುತ್ತೆ. ರಾಹುಗ್ರಹ ಶನಿಗ್ರಹದ ರೀತಿಯೇ ಫಲವನ್ನು ಕೊಡುವಂಥದ್ದು ಅಂತ ಹೇಳಿರುವಂಥದ್ದು. ಅಲ್ಲಿ ಶನಿ ಮತ್ತು ರಾಹು ಗ್ರಹಗಳಲ್ಲಿ ಅತಿ ಹೆಚ್ಚು ವ್ಯತ್ಯಾಸ ಅಂತ ಹೇಳುವಂಥದ್ದು ಇಲ್ಲ. ಹಾಗಾಗಿ ಇವೆರಡೂ ಕೂಡ ಬದಲಾವಣೆಯನ್ನು ಹೊಂದುತ್ತಾ ಇದ್ದಾವೆ. ಶನಿಗ್ರಹ ಚತುರ್ಥ ಭಾವಕ್ಕೆ ಹೋಗ್ತಿದೆ, ರಾಹುಗ್ರಹ ಈಗ ತೃತೀಯ ಭಾವಕ್ಕೆ ಬರ್ತಿದೆ. ಅಲ್ಲಿಗೆ ಈ ವಿಚಾರದಲ್ಲಿ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಜಾಸ್ತಿ ವ್ಯತ್ಯಾಸ ಅಂತ ಹೇಳುವಂಥದ್ದೇ ಇಲ್ಲ. ನೀವೇನು ಈಗ ಹೊಸದಾಗಿ ಏನೋ ನಮಗೆ ಚತುರ್ಥ ಶನಿ ಶುರುವಾಯಿತು, ಏನೋ ಒಂದು ಆಗ್ಬಿಡುತ್ತೆ ಅಂತ ಹೇಳಿ ಹೆದರ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಹೋದ ವರ್ಷನೇ ನಿಮಗೆ ರಾಹುಗ್ರಹ ಚತುರ್ಥ ಭಾವದಲ್ಲೇ ಸ್ಥಿತವಾಗಿತ್ತು.
ಆ ರಾಹುಗ್ರಹದ ಚತುರ್ಥ ಭಾವದ ಸ್ಥಿತಿ ಅಂತ ಹೇಳುವಂಥದ್ದು ಇದಕ್ಕೆ ಸಮಾನವಾಗಿರುವಂಥದ್ದೇ. ಅವಾಗೇನು ಒಳ್ಳೇದಿತ್ತು, ಈಗೇನು ಕಷ್ಟ ಉಂಟಾಯಿತು ಅಂತ ಹೇಳಿ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಲ್ವಾ. ಅಷ್ಟೇ ಆಗ್ತಿರೋದು. ಶನಿಗ್ರಹ ರಾಹುಗ್ರಹ ಸಮಾನವಾಗಿರುವಂತಹ ಗ್ರಹಗಳೇ. ಹಿಂದಿನ ವರ್ಷ ರಾಹುಗ್ರಹ ಚತುರ್ಥ ಭಾವದಲ್ಲಿತ್ತು, ಶನಿಗ್ರಹ ತೃತೀಯ ಭಾವದಲ್ಲಿತ್ತು. ಈ ವರ್ಷ ಶನಿಗ್ರಹ ಚತುರ್ಥ ಭಾವದಲ್ಲಿ ಇರುತ್ತೆ, ರಾಹುಗ್ರಹ ತೃತೀಯ ಭಾವದಲ್ಲಿ ಇರುತ್ತೆ. ಅಲ್ಲಿ ವ್ಯತ್ಯಾಸ ಏನಿದೆ? ಏನು ಕೂಡ ವ್ಯತ್ಯಾಸ ಇಲ್ಲ. ಏನೋ ಹೊಸದಾಗಿ ಏನೋ ಆಯಿತು ಅಂತ ಹೇಳಿ ನೀವು ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಒಂದು ಅನುಮಾನ ಬಂತಲ್ವ ಈಗ, ಅಲ್ಲ ಸ್ವಾಮಿ ಹಾಗಾದ್ರೆ ಹೋದ ವರ್ಷದ ಥರನೇ ಈ ವರ್ಷ ಮತ್ತು ನೀವೇನು ವಿಶೇಷವಾಗಿ ಮೇ ಆದಮೇಲೆ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಹೇಳ್ತಿದ್ದೀರಲ್ಲ, ಅದೇನು ಅಂತ ಕೇಳಿದರೆ ಇದು ಇದೇ ಥರನೇ ಇತ್ತು. ಇದೆಲ್ಲ ಸತ್ಯ. ಆದರೆ ಬೃಹಸ್ಪತಿ ಗ್ರಹ ಎಲ್ಲಿತ್ತು ಹೇಳಿ? ಷಷ್ಠ ಭಾವದಲ್ಲಿ ಸ್ಥಿತವಾಗಿತ್ತು. ಗುರುಬಲ ಅಂತ ಹೇಳುವಂಥದ್ದು ಕಮ್ಮಿ ಇತ್ತಲ್ಲ, ಈಗೇನಾಗುತ್ತೆ ಸಪ್ತಮ ಭಾವಕ್ಕೆ ಹೋಗುತ್ತೆ, ಸಂಪೂರ್ಣವಾದ ಗುರುಬಲ ಅಂತ ಹೇಳುವಂಥ ಪ್ರಾಪ್ತಿ ಆಗುತ್ತೆ. ಆ ವಿಚಾರದಲ್ಲಿ ವ್ಯತ್ಯಾಸ ಉಂಟು. ಹಾಗಾಗಿ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಹೇಳಿ ಹೇಳ್ತಿರುವಂಥದ್ದು. ಇದನ್ನು ನೀವು ಅರ್ಥ ಮಾಡ್ಕೊಬೇಕು ಆಯಿತಾ. ಏನು ಈ ವಿಚಾರದಲ್ಲಿ ಏನೋ ಹೊಸದಾಗಿ ನಮಗೇನೋ ಚತುರ್ಥ ಶನಿ ಉಂಟಾಯಿತು, ಏನೋ ವಿಶೇಷವಾಗಿ ಏನೋ ದೊಡ್ಡ ಮಟ್ಟದ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಹಾಗಾಗಿ ಮಧ್ಯದ 45 ದಿವಸ ಅಷ್ಟೇ ಈ ವರ್ಷದಲ್ಲಿ ನೀವು ಯೋಚನೆ ಮಾಡಬೇಕಾಗಿರುವಂತಹ ವಿಷಯ ಇರುವಂಥದ್ದು. ಆ 45 ದಿವಸನೂ ಕೂಡ ನೀವು ಹೆಚ್ಚಿಗೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ? ಅದಕ್ಕೂ ನಾನು ಪರಿಹಾರವನ್ನು ಹೇಳಾಯ್ತಲ್ಲ ಅಲ್ವಾ. ಪರಿಹಾರ ಇಲ್ಲೇ ಇದ್ರೆ ನೀವು ಯೋಚನೆ ಮಾಡಬೇಕಿತ್ತು. ಆ ಪರಿಹಾರವನ್ನು ಮಾಡ್ಕೊಳ್ಳಿ. ಹೇಗೂ ಮೇ ಒಂದು ಮಧ್ಯಭಾಗ ಆದಮೇಲೆ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಅಲ್ಲಿಗೀಗ ನಾವು ಏನೇನು ಮಾಡಿದ್ವಿ ಹೇಳಿ? ಮೊದಲು ಈ ತಿಂಗಳಲ್ಲಿ ನಿಮಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡಿದ್ವಿ ಉಳಿದಂತಹ ಎಲ್ಲ ಗ್ರಹಗಳಿಂದ. ಅದಾದಮೇಲೆ ವಿಶೇಷವಾಗಿ ಶನಿಗ್ರಹದಿಂದ, ಈಗ ಶನಿಗ್ರಹ ಚತುರ್ಥ ಭಾವಕ್ಕೆ ಹೋದವಾಗ ಏನೇನು ಫಲಪ್ರಾಪ್ತಿ ಆಗುತ್ತೆ, ಯಾವ ವಿಚಾರದಲ್ಲಿ ನೀವು ಜೋಪಾನವಾಗಿರಬೇಕು, ಅದರಲ್ಲೂ ಮುಂದೆ ಮೇ ಆದಮೇಲೆ ನಿಮಗೆ ಏನು ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ, ಅಭಿವೃದ್ಧಿ ಉಂಟಾಗುತ್ತೆ. ಈ 45 ದಿವಸದಲ್ಲಿ ನೀವು ಏನೇನು ಮಾಡ್ಕೊಬೇಕು, ಈ ಎಲ್ಲ ವಿಚಾರವನ್ನು ಕೂಡ ಅದಾದಮೇಲೆ ನಾವು ಯೋಚನೆಯನ್ನು ಮಾಡಿದ್ವಿ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಈ ತಿಂಗಳಲ್ಲಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲಪ್ರಾಪ್ತಿ ಆಗುತ್ತೆ ಅದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ವಿಚಾರಕ್ಕೆ, ಯಾವ್ದು ಹೇಳಿ? ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ಯಾಕೆ ಹೇಳಿ? ಒಂದು ಅಷ್ಟಮ ಭಾವದಲ್ಲಿ ಕುಜನ ಸ್ಥಿತಿ ಉಂಟು, ಅದು ಕೂಡ ನೀಚವಾಗಿ ಸ್ಥಿತವಾಗಿದೆ, ಅದು ಒಂದು ವಿಷಯ. ಎರಡನೇದು ಶನಿಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತವಾದವುಗಳು ಕೂಡ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಹೇಳಿರುವಂಥದ್ದು. ಹಾಗಾಗಿ ಮುಖ್ಯವಾಗಿ ಆರೋಗ್ಯದ ಒಂದು ವಿಚಾರದಲ್ಲಿ ಒಂದು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ ಈ ತಿಂಗಳಲ್ಲಿ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿಯೇ ಇದೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಾನು ಹೇಳಿದ್ನಲ್ಲ, ಈ 45 ದಿವಸ ಅಷ್ಟೇ. ಈ ಏಪ್ರಿಲ್ ಒಂದು ತಿಂಗಳು, ಮೇ ಒಂದು 15ರವರೆಗೆ, ಇಷ್ಟು ದಿವಸದಲ್ಲಿ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬೇಡ ಅಷ್ಟೇ. ಈ 45 ದಿವಸದಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ ನೀವೇನೂ ಕೂಡ ಮಾಡಬಾರ್ದು. ನಿಮ್ಮ ಜೀವನ ಹೇಗಿದೆಯೋ ಅದನ್ನು ಹಾಗೆ ನಡೆಸ್ಕೊಂಡು ಹೋಗ್ಬೇಕು. ಏನಿದೆಯೋ ಅದನ್ನು ಹಾಗೆ ನಡೆಸ್ಕೊಂಡು ಹೋಗುವಂಥದ್ದು. ಹೊಸದಾಗಿ ಏನನ್ನೋ ಮಾಡಿಬಿಡ್ತೀನಿ ಅಂತ ಹೇಳಿ ಹೋಗುವಂಥದ್ದು, ಇಂಥದ್ದನ್ನೆಲ್ಲ ಮಾಡುವುದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಅಷ್ಟೇ. ಮೇ ಆದಮೇಲೆ, ಮೇ ಒಂದು 15 ಆದಮೇಲೆ ನೀವು ಏನು ಬೇಕಾದ್ರೂ ಮಾಡಿ, ಯಶಸ್ಸು ಸಿಗುತ್ತೆ. ಅಲ್ಲಿವರೆಗೆ ಏನನ್ನು ಕೂಡ ಹೊಸದಾಗಿ ಏನನ್ನು ಮಾಡುವುದಕ್ಕೆ ಹೋಗುವಂಥದ್ದು ಇರಬಹುದು, ಅಥವಾ ದೊಡ್ಡ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಇರಬಹುದು. ಇಂಥದ್ದು ಯಾವುದನ್ನು ಕೂಡ ಮಾಡುವುದಕ್ಕೆ ಹೋಗಬೇಡಿ. ಏನಿದೆಯೋ ಅದನ್ನು ನಡೆಸ್ಕೊಂಡು ಹೋಗಿ ಆಯಿತಾ. ಅವಾಗ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಇನ್ನು ಆದಷ್ಟು ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ.